ಬನ್ನಿ ಇಂದು ನಾವು ತಿಳಿಯೋಣ ಹೊಟ್ಟೆಯ ಸಮಸ್ಯೆಗಳ ಬಗ್ಗೆ. ಹೊಟ್ಟೆಯ ಸಮಸ್ಯೆಗಳೆಂದರೆ ಮುಖ್ಯವಾಗಿ ಪ್ರತಿನಿತ್ಯ ನಮ್ಮ ಹೊಟ್ಟೆ ಸ್ವಚ್ಛವಾಗಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹೊಟ್ಟೆ ಸ್ವಚ್ಛವಾಗುವುದರಿಂದ ನಮ್ಮ ದೇಹದ ಯಾವುದೇ ರೀತಿಯ ಕಾಯಿಲೆಗಳಾಗಿರ್ಬೋದು ಸಂಪೂರ್ಣ ನಮ್ಮಿಂದ ದೂರವಾಗುತ್ತೆ. ಇದು ಗಾದೆ ಮಾತನ್ನು ಹೇಳ್ತಾ ಇದ್ದೆ. ಅದು ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಕೂಡ ಇದೆ. ಏನಂದರೆ ಬಿದ್ದ ತಕ್ಷಣ ನಿದ್ದಿ, ಎದ್ದ ತಕ್ಷಣ ಲದ್ದಿ ಅಂತೇಳಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛವಾಗುವುದು ಎಷ್ಟು ಮುಖ್ಯವೆಂದರೆ ರಾತ್ರಿ ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ಪಚನವಾಗಿ ಅಲ್ಲಿಯೇ ಉಳಿದಿರುತ್ತದೆ. ಅದೇ ಆಹಾರದ ಮೇಲೆ ನಾವು ಬೆಳಗಿನ ಜಾವ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛವಾಗದೆ ಬೇರೆಯ ಆಹಾರಗಳನ್ನು ಸೇವಿಸುವುದರಿಂದ ಮಿಕ್ಸ್ ಆಗಿ ಕಲ್ಮಶವಾಗುತ್ತದೆ ಮತ್ತು ಅದೇ ಕಲ್ಮಶಗೊಂಡ ಆಹಾರವು ನಮ್ಮ ದೇಹದಲ್ಲಿ ಹರಿತಕ್ಕಂಥ ರಕ್ತದೊಂದಿಗೆ ಸೇರಿ ಇನ್ನುಳಿದ ಹಲವಾರು ಕಾಯಿಲೆಗಳಿಗೆ ಆಹ್ವಾನ ಮಾಡುತ್ತದೆ. ಹಾಗಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸಂಪೂರ್ಣವಾಗಿ ನಮ್ಮ ಹೊಟ್ಟೆಯನ್ನು ಶುಚಿಗೊಳಿಸುವುದು ಅತಿ ಹೆಚ್ಚು ಮುಖ್ಯವಾಗಿದೆ. ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಸೇಬು ಹಣ್ಣಿನ ಸೇವನೆಯಿಂದ ಹೊಟ್ಟೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಚ್ಛವಾಗುವುದರಲ್ಲಿ ಅತಿ ಹೆಚ್ಚಿನ ಲಾಭದಾಯಕವಾಗಿರುತ್ತದೆ. ಜೊತೆಗೆ ಪ್ರತಿನಿತ್ಯ ಒಂದು ಪಪಾಯ ಹಣ್ಣನ್ನು ಸೇವಿಸುವುದರಿಂದ ಸಹ ಹೊಟ್ಟೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಚ್ಛವಾಗುವುದರಲ್ಲಿ ಅತಿ ಹೆಚ್ಚು ಲಾಭದಾಯಕವಾಗಿರುತ್ತದೆ. ಪ್ರತಿನಿತ್ಯ ಒಂದು ಆಮ್ಲ ಮತ್ತು ಅಲೋವೆರಾವನ್ನು ಚೆನ್ನಾಗಿ ರುಬ್ಬಿ ಜ್ಯೂಸ್ ಮಾಡಿಟ್ಟುಕೊಳ್ಳಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ 4 ಚಮಚ ಆಮ್ಲ ಮತ್ತು ಅಲೋವೆರಾ ಜ್ಯೂಸ್ ಕುಡಿಯುವುದರಿಂದ ಹೊಟ್ಟೆಯು ಬೆಳಗ್ಗೆ ಎದ್ದ ತಕ್ಷಣ ಸ್ವಚ್ಛವಾಗುವುದರಲ್ಲಿ ಅತಿ ಹೆಚ್ಚು ಲಾಭದಾಯಕವಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಲೋಕಿ ಅಂದರೆ ಸೋರೆಕಾಯಿ ಜ್ಯೂಸ್ ಕುಡಿಯುವುದರಿಂದ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಹೊಟ್ಟೆಯು ಸ್ವಚ್ಛವಾಗುತ್ತದೆ ಮತ್ತು ಗ್ಯಾಸ್ನಂಥ ಸಂದರ್ಭಗಳಲ್ಲಿ ಅತಿ ಹೆಚ್ಚು ಲಾಭದಾಯಕವಾಗಿರುತ್ತದೆ. ಬನ್ನಿ, ಮೀನಖಂಡದ ಭಾಗವನ್ನು ಅಂದರೆ ಕಾಫ್ ಮಸಲ್ಸ್ ಅನ್ನು ರಾತ್ರಿ ಮಲಗುವಾಗ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿ ಚೆನ್ನಾಗಿ ಒತ್ತುವುದರಿಂದ ಹೊಟ್ಟೆಯು ಸಂಪೂರ್ಣವಾಗಿ ಸ್ವಚ್ಛವಾಗುತ್ತದೆ. ಎರಡೂ ಕಾಲುಗಳನ್ನು ಚೆನ್ನಾಗಿ ಒತ್ತಿಕೊಳ್ಳಿ. ಬನ್ನಿ, ಈ ರೀತಿಯಾಗಿ ನಿಧಾನ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಮತ್ತು ನಿಧಾನವಾಗಿ ಉಸಿರು ಖಾಲಿ ಮಾಡುತ್ತಾ ಕೆಳಗೆ ಈ ರೀತಿ 3 ಬಾರಿ ತಾಡಾಸನ ಮಾಡುವುದರಿಂದ ಹೊಟ್ಟೆಗೆ ಪ್ರೆಷರ್ ಬಿದ್ದು ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಸ್ವಚ್ಛವಾಗಲು ಅತಿ ಹೆಚ್ಚು ಲಾಭದಾಯಕವಾಗಿದೆ. ನಂತರ ಎರಡನೇ ಆಸನ ಊರ್ಧ್ವ ತಾಡಾಸನ. ಎರಡು ಕೈಯನ್ನು ಸೈಡಿಂದ ಮೇಲೆತ್ತಿ ಲಾಕ್ ಮಾಡಿ ದೀರ್ಘ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಉಸಿರನ್ನ ಖಾಲಿ ಮಾಡುತ್ತಾ ಕೆಳಗೆ, ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಉಸಿರನ್ನ ಖಾಲಿ ಮಾಡುತ್ತಾ ಕೆಳಗೆ. ಇದನ್ನು 3 ಬಾರಿ ಮಾಡುವುದರಿಂದ ಸಹ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹೊಟ್ಟೆ ಸ್ವಚ್ಛವಾಗಲು ಅತಿ ಹೆಚ್ಚು ಲಾಭದಾಯಕ. ಮೂರನೇ ಆಸನ ತೀರ್ಯಕ್ ತಾಡಾಸನ ಅಂತ. ಎರಡು ಕಾಲನ್ನು ಅಗಲ ಮಾಡಿಕೊಂಡು ಎರಡು ಕೈಯನ್ನು ಮೇಲೆತ್ತಿ ಚೆನ್ನಾಗಿ ಲಾಕ್ ಮಾಡಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಮತ್ತು ಎಡಕ್ಕೆ ಮತ್ತು ಬಲಕ್ಕೆ ಈ ರೀತಿ ಮಾಡುವುದರಿಂದ ಚೆನ್ನಾಗಿ ಹೊಟ್ಟೆಯಲ್ಲಿ ಪ್ರೆಷರ್ ಉಂಟಾಗಿ ಹೊಟ್ಟೆಯು ಸ್ವಚ್ಛವಾಗಲು ಅತಿ ಹೆಚ್ಚು ಲಾಭದಾಯಕ. ಇದನ್ನು 30 ಬಾರಿ ಸಹ ಮಾಡಿ ಸಂಪೂರ್ಣವಾಗಿ ನಮ್ಮ ಹೊಟ್ಟೆಯು ಸ್ವಚ್ಛವಾಗಲು ಅತಿ ಹೆಚ್ಚು ಲಾಭದಾಯಕವಾಗಿದೆ. ಮತ್ತು ಇದರ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಉಷಾಪಾನ ಅಂದರೆ ರಾತ್ರಿ ಮಲಗುವಾಗ ನಿಮ್ಮ ಬಾಯನ್ನು ಬ್ರಷ್ ಅಥವಾ ಕೈಯಿಂದ ಸಂಪೂರ್ಣವಾಗಿ ಶುದ್ಧಗೊಳಿಸಿ ಒಂದು ತಾಮ್ರದ ಚಮ್ಮಿನಲ್ಲಿ ಸಂಪೂರ್ಣವಾಗಿ ನೀರನ್ನು ತುಂಬಿ ಶೇಖರಿಸಿಟ್ಟುಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಇದರಲ್ಲಿರುವ ನೀರನ್ನು ಸೇವಿಸುವುದರಿಂದ ಸಂಪೂರ್ಣವಾಗಿ ಶುಚಿಯಾಗುವುದರಲ್ಲಿ ಅತಿ ಹೆಚ್ಚು ಲಾಭದಾಯಕವಾಗಿದೆ. ನೀವು ಬೇಕಾದರೆ ಉಗುರು ಬೆಚ್ಚಗಿನ ನೀರನ್ನು ಕೂಡ ಸೇವಿಸಬಹುದು.